ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರು ಎಲ್ಲ ಮಕ್ಕಳು ಆಗಿರ್ಬೋದು ಪೋಷಕರಾಗಿರ್ಬೋದು ಇತರರು ಕೂಡ ವಿಡಿಯೋ ವೀಕ್ಷಣೆ ಮಾಡ್ತಿದ್ದಾರೆ. ಪ್ರಮುಖವಾಗಿ ತಿಳ್ಕೊಳ್ತಾರೆ. ಈಗ ಸಾಕಷ್ಟು ಅಭ್ಯರ್ಥಿಗಳು ನಮಗೂ ಕೂಡ ಕೇಳ್ತಾನೆ ಇದ್ದಾರೆ, ಸರ್ ಹೀಗಾಗಿದ್ರೆ ಪಾಸಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ, ಗ್ರೇಡ್ ಬದಲಾಗಿ ಮಾರ್ಕ್ಸ್ ಅಂತ ಹೇಳಿದ್ರು, ಹಾಗಂದ್ರು ಈಗಂದ್ರು ಎಲ್ಲ ಥರನೂ ಆಗ್ತಿದ್ದಾವೆ. 625ಕ್ಕೆ ಇರುತ್ತಾ ನಮ್ಮ ಟೋಟಲ್ ಮಾರ್ಕ್ಸ್ ಈ ಬಾರಿ ರಿಸಲ್ಟ್ SSLC ಎಕ್ಸಾಮ್ 2026 ಅಥವಾ ಒಂದು 525 ಮಾರ್ಕ್ಸ್ಗೆ ಇರುತ್ತಾ? ಸೊ ಒಂದು ಗ್ರೇಡನ್ನೇ ಕೊಡ್ತಾರಾ, ಮಾರ್ಕ್ಸನ್ನೇ ಕೊಡ್ತಾರಾ? ನಂತರದಲ್ಲಿ ಯಾರಿಗೆ ಎಷ್ಟು ಮಾರ್ಕ್ಸ್ ಬಂದರೆ ಪಾಸ್ ಆಗ್ತಾರಾಗಿದ್ರೆ 525ಕ್ಕೆ ಎಷ್ಟು ಬಂದರೆ ಪಾಸ್ ಆಗ್ತಾರೆ, 625ಕ್ಕೆ ಎಷ್ಟು ಬಂದರೆ ಪಾಸ್ ಆಗ್ತಾರೆ, ಯಾರಿಗೆ ಅಂತಕ್ಕಂಥ ಹಲವಾರು ಪ್ರಶ್ನೆಗಳಿದ್ದಾವಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಕನ್ಫರ್ಮೇಷನ್ ನಿಮಗೆ ಕ್ಲಾರಿಟಿ ಸಿಗ್ತಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ವಿಡಿಯೋನ ಕೊನೆವರೆಗೂ ನೋಡಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗೆ ಸ್ಪಷ್ಟವಾಗಿ ನಿಖರವಾಗಿ ವೇಗವಾಗಿ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಹೊಸದಾಗಿ ವಿಡಿಯೋ ನೋಡ್ತಿದ್ದೀವಿ ಅಂತಕ್ಕಂಥವ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೋಬೋದಾಗಿರುತ್ತೆ. ನೀವು ನೋಡ್ತಾ ಇರುವಂಥದ್ದು ಕನ್ನಡ ವೇದ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವೇದಮೂರ್ತಿ ಸರ್ ಅಂತ ಹೇಳ್ತಾ ಈಗ ಸಾಕಷ್ಟು ಎಲ್ಲ ಅಭ್ಯರ್ಥಿಗಳು ಇರುವಂಥ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಾನು ಮಾಹಿತಿನ ಕೊಡ್ತಾ ಇದ್ದೀನಿ. ಸೊ 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ಎಕ್ಸಾಮ್ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಬಿಗ್ ಮಾಹಿತಿನ ಕೊಟ್ಟರು ಅಂತ ಹೇಳ್ಬೋದು. ಬಾಹ್ಯ ಮತ್ತು ಆಂತರಿಕ ಅಂದರೆ ಅಭ್ಯರ್ಥಿಗಳಿಗೆ ಎಕ್ಸ್ಟರ್ನಲ್ ಮತ್ತು ಥಿಯರಿ ಒಂದು ಅಂದರೆ ಥಿಯರಿ ಮಾರ್ಕ್ಸ್ ಮತ್ತು ಒಂದು ಇಂಟರ್ನಲ್ ಮಾರ್ಕ್ಸ್ ಎರಡನ್ನ ಕೂಡ ಸೇರಿಸೋದ್ರ ಮುಖಾಂತರ ನಾವು ರಿಸಲ್ಟನ್ನು ಕೊಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ರು. ಆ ಪ್ರಕಾರದಲ್ಲಿ ಅಭ್ಯರ್ಥಿಗಳಿಗೆ ಇಲಾಖೆ ಕಡೆಯಿಂದ ಏನು ಮಾಹಿತಿನ ಸ್ಪಷ್ಟನೆ ಕೊಟ್ಟಿದ್ರು ಅಂತ ಹೇಳಿದ್ರೆ, ಸೊ ಇಲಾಖೆ ಕಡೆಯಿಂದ ಕೊಟ್ಟಂತ ಮಾಹಿತಿ ಬೇಸ್ ಮೇಲೆ ಅಭ್ಯರ್ಥಿಗಳಿಗೆ ಸ್ಕ್ರೀನ್ ಮುಖಾಂತರ ಕೂಡ ಹಾಕಿರುತ್ತೇನೆ, ಗಮನಿಸಬಹುದಾಗಿರುವಂತದ್ದಾಗಿರುತ್ತೆ. ಅಲ್ಲಿ ಅಭ್ಯರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಮಾಹಿತಿನ ಕೊಟ್ಟು ಪರಿಷ್ಕೃತ ಸುತ್ತೋಲೆಲ್ಲ ಪ್ರಕಟ ಮಾಡಿದ್ರು. ಆ ಪ್ರಕಾರದಲ್ಲಿ ಅಭ್ಯರ್ಥಿಗಳಿಗೆ 625 ಇತ್ತಲ್ಲ, ಅದ್ರ ಬಗ್ಗೆ ಮಾಹಿತಿನ ಸದ್ಯಕ್ಕೆ ನಾನು ನಿಮಗೆ ಕೊಡ್ತಾ ಇರುವಂತದ್ದಾಗಿರುತ್ತೆ. ಯಾಕಂದ್ರೆ ಸದ್ಯಕ್ಕೆ ಇವಾಗ ಒಂದು ಗ್ರೇಡ್ ಬದಲಾಗಿ ಅಂಕವನ್ನೇ ಕೊಡಿ ಅಂತ ಇರೋದ್ರಿಂದ ಸೊ ಇದೇ ಬರುವಂತ ಸಾಧ್ಯತೆ ಸದ್ಯಕ್ಕೆ ಕಂಡು ಬರ್ತಾ ಇರೋದಾಗಿರುತ್ತೆ. ಸದ್ಯಕ್ಕೆ ಇದನ್ನ ನೀವು ಅವಲಂಬನೆ ಮಾಡಿ ಇಟ್ಕೊಂಡ್ರೆ ಸಮಸ್ಯೆ ಆಗೋದಿಲ್ಲ. ಯಾಕಂದ್ರೆ ಗ್ರೇಡ್ ಆಗುವಂತ ಸಾಧ್ಯತೆ ಸದ್ಯಕ್ಕೆ ಕಡಿಮೆ ಆಗ್ತಾ ಇರೋ ರೀಸನ್ ಇಂದ ಸೊ ಈ ಮಾಹಿತಿನ ಇವಾಗ ನಿಮಗೆ ಫಿಕ್ಸ್ ಆಗೋ ಸಾಧ್ಯತೆ ಇರುತ್ತೆ. ಅಂದ್ರೆ 625 525 ಅಂತ ಏನಿದೆಯಲ್ಲ, ಸೊ ಹಿಂದೆ ಮಾಹಿತಿನ ಕೊಟ್ಟರು 100 ಮಾರ್ಕ್ಸ್ನ ನಾವು ಗ್ರೇಡ್ ರೀತಿಯಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ಆ ಪ್ರಕಾರ 525 ಇಳಿಕೆ ಮಾಡಿದ್ರು. ಆ ಪ್ರಕಾರದಲ್ಲಿ ಇನ್ನೊಂದೇನು ಮಾಹಿತಿನ ಕೊಟ್ಟರು ಇಲಾಖೆ ಕಡೆಯಿಂದ ಒಂದು ಸರ್ಕ್ಯುಲರ್ನ ಕೂಡ ರಿಲೀಸ್ ಮಾಡಿದ್ರು. ಅದ್ರ ಬಗ್ಗೆ ನಾವು ಕೂಡ ವಿಡಿಯೋ ಮಾಡಿದ್ದು, ಅದನ್ನು ಕೂಡ ನೋಡಬಹುದಾಗಿರುತ್ತೆ. ಸದ್ಯಕ್ಕೆ ಇವಾಗ ಹೈಕೋರ್ಟ್ ಕಡೆಯಿಂದ ಗ್ರೇಡ್ನ ಬದಲಾಗಿ ಮಾರ್ಕ್ಸೇ ಕೊಡಿ ಅಂತ ಇರೋದ್ರಿಂದ 525ನ ಬದಲಾಗಿ 625 2025-26ನೇ ಶೈಕ್ಷಣಿಕ ಸಾಲಿನ ಒಂದು ಅಧಿಸೂಚನೆ ಪ್ರಕಟ ಆಗಿತ್ತಲ್ಲ, ಆ ಪ್ರಕಾರದಲ್ಲೇ ಇದು ರಿಸಲ್ಟ್ ಪ್ರಕಟ ಆಗುವ ಸಾಧ್ಯತೆ ಸದ್ಯಕ್ಕೆ ಕಂಡು ಬರ್ತಾ ಇರೋದಾಗಿರುತ್ತೆ ನಿಮ್ಮದು. ಆ ಪ್ರಕಾರದಲ್ಲಿ ಇವಾಗ ಸ್ಕ್ರೀನ್ ಮುಖಾಂತರ ನೋಡ್ತಿದ್ದಲ್ಲ, ಸೊ ಈ ಒಂದು 625 ಮಾರ್ಕ್ಸ್ಗೆ ನಿಮ್ಮ ಒಂದು ರಿಸಲ್ಟ್ ಪ್ರಕಟ ಆಗುವ ಸಾಧ್ಯತೆ ಸದ್ಯಕ್ಕೆ ಕಂಡು ಬರ್ತಿದೆ. ಸದ್ಯಕ್ಕಿರೋ ಮಾಹಿತಿ ನಿಮಗೆ ತಿಳಿಸ್ತಿದ್ದೀವಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದರೂ ಕೂಡ ಹೇಳ್ತೀನಿ ಮುಂದೆ. ಸೊ ಇವಾಗ ಯಾರಿಗೆ ಎಷ್ಟು ಮಾರ್ಕ್ಸ್ ಯಾವ ಥರ ಹಾಗೆ ರಿಪೀಟರ್ಸ್, ಫ್ರೆಷರ್ಸ್, ಪ್ರೈವೇಟ್ ಎಲ್ಲ ಅಭ್ಯರ್ಥಿಗಳಿಗೆ ಅಂತ ಮಾಹಿತಿನ ತಿಳಿಸುವಂಥದ್ದು ಪ್ರಮುಖವಾಗಿ ಅಭ್ಯರ್ಥಿಗಳಿಗೆ 625 ಅಂಕಗಳಿಗೆ ಕನಿಷ್ಠ 200 ಅಂಕಗಳನ್ನು ಗಳಿಸಿದಲ್ಲಿ ಮತ್ತು ಆಯಾ ವಿಷಯಗಳಲ್ಲಿ ಒಟ್ಟು ಅಂಕಗಳೇನಿರ್ತಾವಲ್ಲ ಅದರಲ್ಲಿ 30% ಅಂಕಗಳನ್ನು ಪಡೆದಲ್ಲಿ ಅಂತಹ ಅಭ್ಯರ್ಥಿನ ಉತ್ತೀರ್ಣ ಎಂದು ಘೋಷಿಸಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಮೇನ್ ಆಗಿ ಆಂತರಿಕ ಅಂಕ ಮತ್ತು ಬಾಹ್ಯ ಅಂಕ ಎರಡನ್ನೂ ಸೇರಿಸ್ಬಿಟ್ಟು 33% ರಿಸಲ್ಟ್ ನಿಮ್ಮದು ಬರಬೇಕಿರುತ್ತೆ ಅಭ್ಯರ್ಥಿಗಳಿಗೆ. ಅಂದರೆ 625ಕ್ಕೆ 206 ಅಂಕ. ಸೊ ಇಲ್ಲಿ ಗಮನಿಸುವಂತಂದ್ರೆ ಇಂಟರ್ನಲ್ ಮಾರ್ಕ್ಸ್, ಎಕ್ಸ್ಟರ್ನಲ್ ಮಾರ್ಕ್ಸ್ ಎರಡನ್ನೂ ಸೇರಿಸೋದ್ರ ಮುಖಾಂತರದಲ್ಲಿ ರಿಸಲ್ಟ್ ಅನ್ನು ಕೊಡ್ತೀವಿ ಅಂತ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿದ್ದಾರೆ. ಅಂದ್ರೆ ಇಂಟರ್ನಲ್ ಮಾರ್ಕ್ಸ್ ಅಂದ್ರೆ ಅಭ್ಯರ್ಥಿಗಳಿಗೆ 20 ಮಾರ್ಕ್ಸ್ಗೆ ಅಥವಾ 25 ಮಾರ್ಕ್ಸ್ ಫಸ್ಟ್ ಲ್ಯಾಂಗ್ವೇಜ್ ಇರುತ್ತಲ್ಲ ಆ ಒಂದು ಅಭ್ಯರ್ಥಿಗಳು ಇರುವಂಥದ್ದು ಇರುತ್ತೆ. ಇಂಟರ್ನಲ್ ಮಾರ್ಕ್ಸ್ನ ರೆಗ್ಯುಲರ್ ಅಭ್ಯರ್ಥಿಗಳು ಕೊಟ್ಟಿರ್ತಾರೆ. ಮತ್ತೆ ರಿಪೀಟರ್ಸ್ ಅಭ್ಯರ್ಥಿಗಳು ಇರ್ತಾರಲ್ಲ, ಸಾಮಾನ್ಯ ಒಂದು ರೆಗ್ಯುಲರ್ ಅಭ್ಯರ್ಥಿಗಳು ಶಾಲೆಗೆ ಹೋಗೋದ್ರ ಮುಖಾಂತರ ಅನುತ್ತೀರ್ಣ ಆದವರು ಅವ್ರಿಗೂ ಕೂಡ ಒಂದು ಇಂಟರ್ನಲ್ ಮಾರ್ಕ್ಸ್ ಕಳೆದ ವರ್ಷಗಳಲ್ಲೇ ಕೊಟ್ಟಿರ್ತಾರೆ. ಸಮಸ್ಯೆ ಏನಾಗೋದಿಲ್ಲ. ಎಕ್ಸಾಮ್ ನಿರ್ದಿಷ್ಟ ಮಾರ್ಕ್ಸ್ ತಗೋಬೇಕು ಅಂತ ಇರುತ್ತೆ. ಆ ಪ್ರಕಾರದಲ್ಲಿ 625ಕ್ಕೆ 206 ಅಂಕ ಬಂದ್ರೆ ನಿಮಗೆ ಪಾಸ್ ಅಂತ ಪರಿಗಣಿಸ್ತಾರೆ. ಮತ್ತೆ ಪ್ರತಿ ವಿಷಯದಲ್ಲೂ ಕೂಡ ಆಯಾ ವಿಷಯದಲ್ಲಿ ಕನಿಷ್ಠ 30% ಅಂಕನ ತಗೊಂಡಂತ ಸಂದರ್ಭದಲ್ಲಿ ಮಾತ್ರ ಉತ್ತೀರ್ಣ ಅಂತ ಪರಿಗಣಿಸ್ತಾರೆ. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಇರುತ್ತಲ್ಲ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಿಮ್ದು ಅದು 125 ಮಾರ್ಕ್ಸ್ ಇರುತ್ತೆ. ಅಂತ ಸಂದರ್ಭದಲ್ಲಿ ಅದನ್ನೇ 25 ಮಾರ್ಕ್ಸ್ ಇಂಟರ್ನಲ್ ಕೊಡುವಂಥದ್ದು ಇರುತ್ತೆ. ಅದಕ್ಕೆ ಉಳಿದ ವಿಷಯಗಳಿಗೆ 20 ಮಾರ್ಕ್ಸ್ ಇಂಟರ್ನಲ್ ಆಗಿರುತ್ತೆ, 80 ಮಾರ್ಕ್ಸ್ಗೆ ಎಕ್ಸಾಮ್ ನಡೆಯುವಂಥದ್ದು ಇರುತ್ತೆ. ಸೊ ಉಳಿದ 5 ವಿಷಯಗಳಿಗೆ ಅಂದ್ರೆ 500 ಅಂಕಗಳು ಇರೋದಾಗಿರುತ್ತೆ. ಒಟ್ಟು 625 ಮಾರ್ಕ್ಸ್ಗೆ ನಿಮ್ದು ರಿಸಲ್ಟ್ ಪ್ರೆಸೆಂಟ್ ಅಲ್ಲಿರೋ ಮಾಹಿತಿ ಪ್ರಕಾರ ಕೊಡುವ ಸಾಧ್ಯತೆ ಸದ್ಯಕ್ಕೆ ಕಂಡು ಬರ್ತಾ ಇರೋದಾಗಿರುತ್ತೆ. ಸಾಕಷ್ಟು ಅಭ್ಯರ್ಥಿಗಳು ಕೇಳ್ತಿರಲ್ಲ, ಅದ್ರ ಬಗ್ಗೆ ಹೇಳ್ತಿರುವಂತದ್ದಾಗಿರುತ್ತೆ. ಮತ್ತೆ ಈಗ ಇದು ರಿಪೀಟರ್ಸ್ ವಿದ್ಯಾರ್ಥಿಗಳು, ಯಾರಿಗೆ ರೆಗ್ಯುಲರ್ ರಿಪೀಟರ್ಸ್ ಇರ್ತಾರಲ್ಲ ಅವ್ರಿಗೆ, ಅಂದ್ರೆ ಶಾಲೆಗೆ ಹೋಗೋರ ಮುಖಾಂತರ ಅನುತ್ತೀರ್ಣ ಆದವರಿಗೆ, ಮತ್ತೆ ಒಂದು ಶಾಲೆಗೆ ಈ ವರ್ಷ ಹೋದಂತ ಹೊಸ ಅಭ್ಯರ್ಥಿಗಳಿಗೆ ಅನ್ವಯ ಆಗೋದಾಗಿರುತ್ತೆ. ಮತ್ತೆ ಖಾಸಗಿ ಅಭ್ಯರ್ಥಿಗಳು ಏನಿದೆಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ರು ನೋಡಬಹುದು. ಖಾಸಗಿ ಮತ್ತು ಪುನರಾವರ್ತಿತ ಅಭ್ಯರ್ಥಿಗಳು ಇಲ್ಲಿ ಗಮನಿಸ್ಕೊಳ್ಳಿ, ಇಷ್ಟೊತ್ತು ಹೇಳಿದೆ. ಹಾಗೆ ಖಾಸಗಿ ಪುನರಾವರ್ತಿತ ಅಭ್ಯರ್ಥಿಗಳು ಅಂದ್ರೆ ಪ್ರೈವೇಟ್ ಆಗಿ ಪರೀಕ್ಷೆನ ಕಟ್ಟಿರುವಂಥವ್ರು, ಮತ್ತೆ ಪ್ರೈವೇಟ್ ಆಗಿ ಒಂದು ಪ್ರೈವೇಟ್ ಪ್ರೆಷರ್ಸ್ ಇರ್ತಾರಲ್ಲ ಅವ್ರಿಗಾಗಿರ್ಬೋದು, ಪ್ರೈವೇಟ್ ರಿಪೀಟರ್ಸ್ ಇರ್ತಾರಲ್ಲ ಅವ್ರಿಗೆ ಬಾಹ್ಯ ಪರೀಕ್ಷೆಯಲ್ಲಿ ಇವರು ಎಲ್ಲ ಅಂಕಗಳು ಸೇರಿ ಅಭ್ಯರ್ಥಿಗಳಿಗೆ ಎಲ್ಲ ವಿಷಯಗಳು ಸೇರಿ 625ಕ್ಕೆ 206 ಅಂಕಗಳನ್ನು ಗಳಿಸಬೇಕಿರುತ್ತೆ. ಎಕ್ಸಾಮ್ನಲ್ಲೇ ಈ ಒಂದು ಪ್ರೈವೇಟ್ ಆಗಿರತಕ್ಕಂಥ ಒಂದು ಫ್ರೆಷರ್ಸ್, ಪ್ರೈವೇಟ್ ಆಗಿರತಕ್ಕಂಥ ರಿಪೀಟರ್ಸ್ ಅಭ್ಯರ್ಥಿಗಳು 625ಕ್ಕೆ 206 ಅಂಕಗಳನ್ನು ಗಳಿಸುತ್ತಾರೆ, ಮತ್ತೆ ನಿಮ್ಮನ್ನ ಉತ್ತೀರ್ಣ ಅಂತ ಪರಿಗಣಿಸ್ತಾರೆ. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಗ್ರೇಡ್ ಬದಲಾಗಿ ಅಂಕ ಅಂತಿರೋದ್ರಿಂದ 625 ಅಂಕಕ್ಕೆ ನಿಮ್ಮೊಂದು ರಿಸಲ್ಟ್ ಪ್ರಕಟ ಆಗುವ ಸಾಧ್ಯತೆ ಸದ್ಯಕ್ಕೆ ಕಂಡು ಬರ್ತಿದೆ. ಸೊ ಇಲಾಖೆ ಕಡೆಯಿಂದ ಹಿಂದೆ ಬಂದಿರತಕ್ಕಂಥ ಮಾಹಿತಿ ನಿಮಗೆ ತಿಳಿಸಿದ್ವಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ 625 ಬದಲು 525 ಮಾಹಿತಿನ ಏನಾರ ಬಂದಂಥ ಸಂದರ್ಭದಲ್ಲಿ ಕೂಡ ಅದ್ರ ಬಗ್ಗೆ ಕ್ಲಾರಿಟಿನ ಕೂಡ ಕೊಡ್ತೀನಿ ನಿಮಗೆ. ಸೊ ನಿಮ್ಮ ಒಂದು ಡೌಟ್ಸ್ ಅನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು. ಆಲ್ ದಿ ಬೆಸ್ಟ್.